ಯಾರದ್ದೋ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಅನ್ನುವಂತಾಗಿದೆ 11 ಜನರ ದಾರುಣ ಸಾವು. ಬಟ್ ಇದನ್ನ ಯಾರೂ ಕೂಡ ಹೊತ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಕಾಲ್ ತುಳಿತಕ್ಕೆ 11 ಬಲಿ, ಅಲಕ್ಷ್ಯ, ಅಜಾಗರೂಕತೆ, ಎಚ್ಚರಗೇಡಿತನ, ಹೊಣೆಗೇಡಿತನ, ಪ್ರಮಾದ, ಉನ್ಮಾದ, ಪ್ರತಿಷ್ಠೆ. ರಾಜ್ಯ ಸರ್ಕಾರದ ಹಿಡಿದು ಪೊಲೀಸರವರೆಗೂ, RCBಯಿಂದ ಹಿಡಿದು KSEAವರೆಗೂ ಯಾರ ತಪ್ಪು ಏನೇನು, ಮೃತ್ಯುಕಾಂಡದ ಕಾರಣೀಕರ್ತರು ಯಾರು, ಸಂಭ್ರಮದ ವೇಳೆ ಯಮದ್ವಾರವನ್ನು ತೆರೆದವರು ಯಾರು ಅನ್ನೋದರ ಡೀಟೇಲ್ಸ್ ಅನ್ನ ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಈ ಘಟನೆ ಆಗ್ತಾ ಇದ್ದ ಹಾಗೆ ನಾನವನಲ್ಲ, ನನಗೇನು ಗೊತ್ತಿಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂಥೇಳಿ ಒಬ್ಬೊಬ್ಬರೇ ನುಣುಚಿಕೊಳ್ಳುವಂತಹ ಕೆಲಸ ಮಾಡ್ತಿದ್ದಾರೆ. ಸರ್ಕಾರದ ಮೇಲೆ KSEA, KSE ಮೇಲೆ RCB, ಹೀಗೆ ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪದಲ್ಲಿ ಬ್ಯುಸಿ ಆಗ್ತಾ ಇದ್ದಾರೆ. ಹಾಗಾದರೆ ಇಷ್ಟು ದೊಡ್ಡ ದುರಂತಕ್ಕೆ 11 ಜನ ಅಮಾಯಕರ ಸಾವಿಗೆ ಕಾರಣ ಯಾರು ಅದನ್ನು ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡುವಂತಹ ಕೆಲಸವನ್ನು, ನಿಮ್ಮ ಮುಂದೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸುವಂತಹ ಕೆಲಸವನ್ನು ಪಬ್ಲಿಕ್ ಟಿವಿ ಮಾಡ್ತಾ ಇದೆ. ಯಾರ ತಪ್ಪು ಏನೇನು, ಮೊದಲನೇದಾಗಿ ಸಿದ್ದರಾಮಯ್ಯನವ್ರ ಪಾತ್ರ ಏನು ಅಂತ ಹೇಳ್ಬಿಡ್ತೀವಿ. ಪೊಲೀಸರಿಗೆ ಸಿದ್ಧತೆ ಮಾಡಿಕೊಳ್ಳಲು ಕೂಡ ಅವಕಾಶವನ್ನು ಕೊಟ್ಟಿಲ್ಲ CM ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸರ್ಕಾರದ ಮುಖ್ಯಸ್ಥರಾಗಿದ್ದರೂ ಕೂಡ ದುರಂತದ ಹೊಣೆಯನ್ನು ಹೊರೋದಕ್ಕೆ ರೆಡಿ ಇಲ್ಲ ಮುಖ್ಯಮಂತ್ರಿಗಳು. ಪೊಲೀಸರ ಮೇಲೆ ಅವರೀಗ ಬೊಟ್ಟು ಮಾಡ್ತಾ ಇದ್ದಾರೆ. CM ಕೈಯಲ್ಲಿಯೇ DPAR ಇಲಾಖೆ ಇದೆ, ಕಾರ್ಯನಿರ್ವಹಣೆ ಮಾಡುತ್ತೆ. ಸತ್ಯವತಿಯವರೇ ಸ್ಟೇಡಿಯಂಗೆ ಹೋಗಿ ಅಂಥೇಳಿ ಅಭಿಮಾನಿಗೆ ಮಾಧ್ಯಮಗಳ ಮೂಲಕ ಹೇಳಿಕೆ ಕೊಟ್ಟಿದ್ರು. ಗೋವಿಂದರಾಜು ಮಾತನ್ನ ಕೇಳಿ ಕಮಿಷನರ್ಗೆ ಭದ್ರತೆಯನ್ನು ಕೊಡಲಿಕ್ಕೆ CM ತಾಕೀತು ಮಾಡಿದ್ರು ಅನ್ನುವಂತಹ ಆರೋಪ ಇದೆ. ಅದಾದ ಮೇಲೆ ಸಾವಿನ ಬಗ್ಗೆ ಮಾಹಿತಿ ವಿಳಂಬ ಅಂತ ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳುವಂತಹ ಕೆಲಸಕ್ಕೆ ಮುಖ್ಯಮಂತ್ರಿಗಳು ಇಳಿದಿದ್ದಾರೆ. ಪೊಲೀಸ್ ವೈಫಲ್ಯವನ್ನೇ ಪದೇ ಪದೇ ಹೈಲೈಟ್ ಮಾಡುವ ಮೂಲಕ ಈ ಪ್ರಕರಣದಲ್ಲಿ ಸರ್ಕಾರದ ಪಾತ್ರ ಇಲ್ಲ, ನಮ್ಮ ಪಾತ್ರ ಇಲ್ಲ ಅಂಥೇಳಿ ಕೈ ತೊಳೆದುಕೊಳ್ಳುವಂತಹ ಕೆಲಸ ಮಾಡ್ತಿದ್ದಾರೆ. DPAR ಕಾರ್ಯದರ್ಶಿ ತಪ್ಪಿದ್ರೂ ಕೂಡ ಅವರಿಗೆ ಕ್ಲೀನ್ ಚಿಟ್ ಕೊಡುವಂತಹ ಕೆಲಸ ಆಗ್ತಾ ಇದೆ. ಯಾಕೆಂದರೆ ಅವರ ಅಂಡರಲ್ಲಿ ಬರುವಂತಹದ್ದಿದು. ಇನ್ನು IAS KS ಅಧಿಕಾರಿಗಳ ತಪ್ಪಿನ ಬಗ್ಗೆ ಸೈಲೆಂಟ್ ಆಗ್ತಾ ಇರುವಂತಹದ್ದು. IPS ಅಧಿಕಾರಿಗಳಿಗೆ ತಲೆದಂಡದ ಬಿಸಿಯನ್ನು ಈಗಾಗಲೇ CM ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. 5 ಅಧಿಕಾರಿಗಳನ್ನು ಅಮಾನತು ಮಾಡಿದ್ದಾರೆ. ಅದು ಕೂಡ ಚರ್ಚೆ ಆಗ್ತಾ ಇದೆ. ಇದೆಲ್ಲವೂ ಕೂಡ ಈ ಪ್ರಕರಣದಲ್ಲಿ CM ಸಿದ್ದರಾಮಯ್ಯನವ್ರದ್ದು ಕಾಣಿಸ್ತಾ ಇರುವಂತಹದ್ದು ತಪ್ಪುಗಳು. ಇನ್ನು DK ಶಿವಕುಮಾರ್ ಅವ್ರದ್ದೇನು, ವಿಜಯೋತ್ಸವವನ್ನು ಅತ್ಯಂತ ಪ್ರತಿಷ್ಠೆಯಾಗಿ ತೆಗೆದುಕೊಂಡ್ರು. ಅವರ ಹುರುಪು, ಜೋಶು, ಹುಮ್ಮಸ್ಸು ಅದೆಲ್ಲವೂ ಕೂಡ ಸ್ಪಷ್ಟವಾಗಿ ಸಾರಿ ಹೇಳ್ತಾ ಇತ್ತು. ಕನಕಪುರ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿದ್ದವರು ಏಕಾಏಕಿಯಾಗಿ HALಗೆ ದೌಡಾಯಿಸ್ಬಿಡ್ತಾರೆ. ಯಾಕಾಗಿ? RCB ಪ್ಲೇಯರ್ಸನ್ನು ವೆಲ್ಕಮ್ ಮಾಡ್ಕೊಳ್ಳೋದಕ್ಕಾಗಿ, ಹೂಗುಚ್ಛ ಕೊಟ್ಟು ಬಾವುಟ ಕೊಟ್ಟು ಅವರನ್ನು ಬರಮಾಡ್ಕೊಳ್ಳೋದಕ್ಕಾಗಿ. ಸ್ಟೇಡಿಯಂಗೆ ಜನ ಬರುವಂತೆ ಖುದ್ದು DCM ಆಹ್ವಾನ ಕೊಡ್ತಾರೆ. ಇದು DCM DK ಶಿವಕುಮಾರ್ ಅವರು ಮಾಡಿರುವಂತಹ ತಪ್ಪು. ಕಾಲ್ ತುಳಿತದಿಂದ ಸಾವಾಗಿದ್ರೂ ಕೂಡ DK ಶಿವಕುಮಾರ್ ಗಮನ ಕೊಡಲ್ಲ. ಸಂಜೆ ನಡೆದಂತಹ ಸ್ಟೇಡಿಯಂನ RCB ಆಟಗಾರರ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಕ್ರೀಡಾಂಗಣದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಪ್ಗೆ ಮುತ್ತನ್ನು ಕೊಡ್ತಾರೆ. ಈಗ DCM DK ಶಿವಕುಮಾರ್ ನಾ ಅಂತ ತಪ್ಪೇನು ಮಾಡಿದ್ದೀನಿ ಅಂತ ಕೇಳ್ತಾರೆ. ಎಲ್ಲ ಮುಗಿದಾಗ DCM DK ಶಿವಕುಮಾರ್ ಅವರು ನುಣುಚಿಕೊಳ್ಳುವಂತಹ ಕೆಲಸ ಮಾಡ್ತಾ ಇರುವಂಥದ್ದು. ಹಾಗಾದರೆ ಗೃಹ ಸಚಿವ G ಪರಮೇಶ್ವರ್ ಅವರ ತಪ್ಪಿಲ್ವಾ ಇದರಲ್ಲಿ? ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ವಿಜಯೋತ್ಸವದ ಕುರಿತು ಯಾವುದೇ ತೀರ್ಮಾನವನ್ನು ಮೊದಲು ಕೈಗೊಳ್ಳಲಿಲ್ಲ. ಮೊದಲು ಆ ಕೆಲಸ ಮಾಡಬೇಕಾಗಿದ್ದೇನೆ ಗೃಹ ಸಚಿವರು. CM ಹೇಳಿದಂತೆ ಕೇಳಿ CM ಮೇಲೆ ಭಾರವನ್ನು ಹಾಕಿ ಕೈ ತೊಳೆದುಕೊಳ್ಳುವಂತಹ ಕೆಲಸ ಮಾಡಿಬಿಟ್ರು. ನಿರಾಳರಾಗ್ಬಿಟ್ರು. ಜವಾಬ್ದಾರಿಯಿಂದ ಹಿಂದೆ ಸರಿದ್ಬಿಟ್ರು. ಪೊಲೀಸರಿಗೆ ಅಧಿಕೃತವಾಗಿ ಸೂಚನೆಯನ್ನು ಕೊಡಬೇಕಾಗಿದ್ದೇನೆ ಗೃಹ ಸಚಿವರು. ಬಟ್ ಆ ಕೆಲಸ ಗೃಹ ಸಚಿವರ ಕಡೆಯಿಂದ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಕಮಿಷನರ್ ಅವರನ್ನು ಕರೆಸಿ ಅಪ್ಡೇಟನ್ನು ಪಡೆದಿದ್ದಷ್ಟೇ. ಅದನ್ನು ಬಿಟ್ಟು ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಪಡಲಿಲ್ಲ, ಭದ್ರತೆ ಬಗ್ಗೆ ಯೋಚಿಸಲಿಲ್ಲ. ಎಲ್ಲದರಲ್ಲೂ ಕೂಡ ಮೂಕ ಪ್ರೇಕ್ಷಕರಾಗಿ ತಟಸ್ಥರಾಗಿ ಉಳಿದು ಬಿಟ್ರು. ಇದೇನೇ ಈಗ ಮಹಾಪ್ರಮಾದ ಕಾರಣ ಅನ್ನುವಂತಹ ಮಾತುಗಳು. ಗೃಹ ಸಚಿವರಾಗಿ ಲೋಪಗಳ ಹೊಣೆಯನ್ನು ಹೊತ್ತುಕೊಳ್ತಾ ಇಲ್ಲ ಪರಮೇಶ್ವರ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ.